ಆದ್ರೂ ದೆವ್ವ ಭೂತ ಓಡಾಡೋ ಹೊತ್ತಲ್ಲಿ ಓಡಾಡಕ್ಕೆ ಭಯ ಆಗಲ್ವಾ? ಭಯನಾ? ಅಲ್ಲಲ್ಲ, ನನ್ಗಲ್ಲ, ನಮ್ಮ ಮನೆಯವ್ರಿಗೆ. ನಾನ್ ನಿನ್ ಜೊತೆ ಇರ್ತೀನಲ್ಲ, ನಿನ್ನ ಯಾವ ದೆವ್ವ ಭೂತಾನು ಎತ್ಕೊಂಡು ಹೋಗಲ್ಲ. ಬಾಪ್ಪ. ಅದು ನಿಜಾನೇ. ಭೂತದ ಜೊತೆ ಇರ್ಬೇಕಾದ್ರೆ ಇನ್ಯಾವ ಭೂತ ಬಂದನ ಎತ್ಕೊಂಡು ಹೋಗುತ್ತೆ? ಏನ್ ಯೋಚನೆ ಮಾಡ್ತಿದ್ಯಾ? ಹೊರ್ಟ್ ಬಾ ಅಂದೆ. ಆದ್ರೂ ಸತ್ಯ. ಯೋ, ಮುಚ್ಕೊಂಡ್ ಎದ್ ಬಾರಯ್ಯ. ಒಳ್ಳೆ ಅಳು ಮುಂಜಿ ಹುಡುಗಿ ತರ ಆಡ್ಬೇಡ. ಏ ತಗೊಳ್ಳಿ, ಕುಡೀರಿ. ಎತ್ಗೆ ನಿಧಾನ. ತಾತ ಹೇಗಿದ್ದೀರಾ? ಪರವಾಗಿಲ್ಲಮ್ಮ. ಏನು ಪರವಾಗಿಲ್ವೋ ಏನು. ಆ ಡಾಕ್ಟ್ರ್ ನೋಡಿ ರಕ್ತ ಇಲ್ಲ ಅಂತ ಹೇಳಿದಾಗ ನನ್ನ ಜೀವನೇ ಹೋದಂಗೆ ಆಗ್ಬಿಟ್ಟಿತ್ತು. ಏಟಾಗಿರೋದು ನನಗೆ, ಜೀವ ಹೋಗಿದ್ದು ನಿನಗ. ಸಾಕು, ಸುಮ್ಮನೆ ಇರ್ರಿ. ಹೌದು, ಮತ್ತೆ ಅಜ್ಜಿ ಜೀವ ಇರೋದು ನಿಮ್ಮ ಹತ್ರ ತಾನೆ? ಸತ್ಯ, ಡಾಕ್ಟ್ರ್ ಬಂದು ನೋಡಿ ರಕ್ತ ಇಲ್ಲ ಅಂತ ಹೇಳಿದಾಗ ನನ್ನ ಕೈ ಕಾಲೇ ಆಡಲಿಲ್ಲಪ್ಪ. ಆಮೇಲೆ ನೀನು ಬಂದು ರಕ್ತ ಕೊಟ್ಟೆ ಅಂತ ಹೇಳಿದ್ರು. ಅಜ್ಜಿ, ನಾನ್ ಬಂದಿದ್ ನಿಜ, ಆದ್ರೆ ರಕ್ತ ಕೊಟ್ಟಿದ್ ನಾನಲ್ಲ. ಅಲ್ಲಿ ನೋಡಿ, ಅವರು. ಮಕ್ಕಳು ಅಂತ ಅನ್ನಿಸ್ಕೊಂಡ್ರು. ಕರಳು ಬಳ್ಳಿ ಸಂಬಂಧನೇ ಕಿತ್ಕೊಂಡು ಹೋದ್ರು. ಯಾವ ಸಂಬಂಧನೂ ಇಲ್ದಿರೋ ನೀವು ರಕ್ತ ಕೊಟ್ಟು ಸಂಬಂಧಿಗಳಾಗ್ಬಿಟ್ರಿ ಕಣಪ್ಪ. ಅದ್ ಸರಿ, ಯಾಕೆ ಹೀಗ್ ಮಾಡ್ಕೊಂಡ್ರಿ ತಾತ? ಏನಾಯ್ತು? ನಿನಗೆ ಗೊತ್ತಲ್ಲ ಸತ್ಯ, ಗೋಡೆಗಳಿಗೆ ಪೋಸ್ಟ್ ಅಣಿಸ್ಬಿಟ್ಟು 4 ಕಾಸು ಮಾಡ್ಕತ್ತಿದ್ದೆ. ಅದೇ ಥರ ಇವತ್ತು ಪೋಸ್ಟ್ ಅಣ್ಸೋಣ ಅಂತ ಏಣಿ ಹಾಕೊಂಡು ಹತ್ತಕ್ಕೋದೆ, ಜಾರ್ ಬಿದ್ದೆ. ಏನ್ ತಾತ, ಈ ವಯಸ್ಸಲ್ಲಿ ಇಂಥ ಸರ್ಕಸ್ ಎಲ್ಲ ಬೇಕಾ? ಹೊಟ್ಟೆ ಪಾಡಮ್ಮ, ಬದುಕೋದಕ್ಕೋಸ್ಕರ ಏನಾದ್ರು ಮಾಡಬೇಕಲ್ಲ. ಅದಕ್ಕೆ ಇಂಥ ಕೆಲಸ ಎಲ್ಲ ಮಾಡೋಕ್ಕೋಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು ಅಂತ ಕೇಳು ಸತ್ಯ. ಇವ್ರಿಗೆ ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನೀನಾದರೂ ಸ್ವಲ್ಪ ಹೇಳಮ್ಮ. ಬೇಕಾದರೆ ನಾನು 4 ಮನೆ ಕೆಲಸಕ್ಕೆ ಹೋಗ್ತೀನಿ. ಹೇ, ನಿಲ್ಸೆ ಸಾಕು. ಜನ್ಮ ಕೊಟ್ಟು ಮಕ್ಕಳು ಜೊತೆಗಿಲ್ದಲೆ ಬೀದಿಗೆ ತಳ್ಳಿಬಿಟ್ರು ನಿಜ. ಆದರೆ ಜೀವನ ಕೊಡ್ತೀನಿ ಅಂತ ನಿನ್ನ ಕೈ ಹಿಡಿದಿದ್ದೀನಿ. ಸಾಯೋ ತನಕ ಸಾಕ್ಬೇಕಾಗಿದ್ದು ನನ್ನ ಜವಾಬ್ದಾರಿ ಕಣೆ. ಸರಿ ಸರಿ, ನೀವಿಬ್ರು ಆದರ್ಶ ದಂಪತಿಗಳಲ್ವಾ, ನಾನೇನ್ ಹೇಳಕ್ಕಾಗತ್ತೆ? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಡಾಕ್ಟರ್ ಹತ್ರ ಮಾತಾಡಿದೀನಿ. ಮೂಳೆ ಮುರಿದೇ ಇದ್ದಿದ್ದು ಹೆಚ್ಚು ಅಂತ ಹೇಳಿದ್ದಾರೆ. 2 ದಿನ ನೀವು ರೆಸ್ಟ್ ಮಾಡ್ಲೇಬೇಕು. ಆಗಲ್ಲ ಕಣಮ್ಮ, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ಅಯ್ಯೋ ತಾತ, ಡಾಕ್ಟ್ರು ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಿಮ್ ದೇಹಕ್ಕೆ ರೆಸ್ಟ್ ಅಗತ್ಯ ಇದೆ. ದೇಹಕ್ಕೆ ರೆಸ್ಟ್ ಕೊಡಕ್ ಹೋದ್ರೆ ಹೊಟ್ಟೆ ಕೇಳಲ್ಲ ಸತ್ಯ. ಆಗಿರೋ ಗಾಯಕ್ಕೆ ಔಷಧಿ ಹಾಕಿದ್ರೆ ಸಾಕು, ಅಸ್ಥಿರ ಹೊಟ್ಟೆಗೆ ಅನ್ನ ಹಾಕ್ಬೇಕಲ್ಲಮ್ಮ. ಇವತ್ತು ನಾನು ಪೋಸ್ಟ್ಗಳನ್ನ ಅಣಿಸ್ಬಿಟ್ರೆ 500 ರೂಪಾಯಿ ಸಿಗುತ್ತೆ ಅಮ್ಮ. 500 ರೂಪಾಯಿಗೆ ಇಷ್ಟೊಂದು ಕಷ್ಟಪಡ್ಬೇಕಾ? ಈಗೇನು ನಿಮ್ ಊಟಕ್ಕೆ ಔಷಧಿ ಖರ್ಚಿಗೆ ತಾನೆ, ಅದನ್ನ ನಾನ್ ಕೊಡ್ತೀನಿ, ನೀವ್ ರೆಸ್ಟ್ ಮಾಡಿ. ಇವತ್ತು ಒಂದಿನದ ಕತೆ ಅಲ್ಲಮ್ಮ. ನನಗೆ ಕೆಲಸ ಕೊಟ್ಟವರು ಇದನ್ನೆಲ್ಲ ಕೇಳಲ್ಲ, ಅವರು ಕೆಲಸ ಆಗಬೇಕು ಅಷ್ಟೇ ಅಮ್ಮ. ನಾನು ಇವತ್ತು ಒಪ್ಕೊಂಡಿರೋ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಕೊಟ್ಟಿರೋರಿಗೆ ನಷ್ಟ ಆಗುತ್ತೆ ಅಲ್ವಾ. ನಾಳೆ ದಿವಸ ನಾನು ಕೆಲಸ ಹೋಗ್ಬಿಟ್ರೆ ಏನಮ್ಮ ಮಾಡೋದು? ಹಾಗಂತ ನೀವ್ ಈ ಪರಿಸ್ಥಿತಿಲಿ ಪೋಸ್ಟ್ ಅನ್ಸಕ್ ಆಗತ್ತ ತಾತ? ನಾನು ಹೇಗೋ ಮಾಡ್ತೀನಮ್ಮ. ಡಾಕ್ಟ್ರ್ ಹತ್ರ ಹೇಳಿ ನಾನು ಕಳಿಸ್ಕೊಡು. ಬೇಡ ತಾತ, ಬೇಡ. ನೀವ್ ಎಲ್ಲೂ ಹೋಗೋದ್ ಬೇಡ. ಈಗೇನು ನೀವ್ ಒಪ್ಕೊಂಡಿರೋ ಕೆಲಸ ಆಗ್ಬೇಕು ಅಷ್ಟೇ ತಾನೇ?
ನೀವ್ ತಲೆ ಕೆಡಿಸ್ಕೊಂಬೇಡಿ. ನಾಳೆ ಬೆಳಗಾಗಷ್ಟರಲ್ಲಿ ನೀವ್ ಎಲ್ಲೆಲ್ಲಿ ಪೋಸ್ಟ್ ಅಂಟಿಸ್ಬೇಕು ಅನ್ಕೊಂಡ್ರೋ ಅಲ್ಲೆಲ್ಲ ಪೋಸ್ಟರ್ ಇರುತ್ತೆ. ನೀವ್ ಇಲ್ಲೇ ಮಲಗಿರ್ತೀರಾ ಅಷ್ಟೇ. ಅದು ಹೇಗಮ್ಮ ಸಾಧ್ಯ? ಸತ್ಯ ಸಾಥ್ ಕೊಟ್ಮೇಲೆ ಎಲ್ಲ ಸಾಧ್ಯ ಅಜ್ಜಿ. ತಾತ, ನೀವು ಪೋಸ್ಟ್ ಅನ್ಸುವಾಗ ನಿಮ್ಗಿದ್ದಿದ್ದು 2 ಕೈಗಳು, ಆದ್ರೆ ಇವಾಗಿರೋದು ಇಷ್ಟು ಕೈಗಳು. ಇವತ್ ನಿಮ್ ಕೆಲ್ಸನ ನಾವು ಮಾಡ್ತೀವಿ ತಾತ. ಎಂತ ಒಳ್ಳೆ ಹುಡುಗಿ ಇವಳು. ಅಕ್ಕ ಬಾನಿಗೆ ಎಷ್ಟು ಒಳ್ಳೆ ಮನ್ಸು. ಅದು ಅಲ್ದೆ ನಮ್ ಜೊತೆ ಪೋಸ್ಟ್ ಅನ್ಸಕ್ಕೆ ಇವತ್ತಿನ್ನು 2 ಎಕ್ಸ್ಟ್ರಾ ಪ್ಲೇಯರ್ಸ್ ಇದ್ದಾರೆ. ನಿಮ್ ಜೊತೆ ಎಲ್ಲ ಸೇರ್ಕೊಂಡು ನಾನು ಪೋಸ್ಟರ್ ಅಂಟಿಸ್ಬೇಕಾ? ಅದೆಲ್ಲ ಆಗಲ್ಲ. ಅದೇ ಮತ್ತೆ ಬಾಮೈದು ಇರೋ ಲೆವೆಲ್ಗೆ ಈ ಕೆಲಸ ಮಾಡದ. ಹಲೋ, ಇದನ್ನೆಲ್ಲ ಕೆಲ್ಸ ಅಂತ ನೋಡಿದ್ರೆ ಅದ್ರ ಲೆವೆಲ್ ಚಿಕ್ಕದೆ, ಅದೇ ಸಹಾಯ ಅಂತ ನೋಡಿದ್ರೆ ಅದ್ರ ಲೆವೆಲ್ ದೊಡ್ಡದು. ಏನ್ ಹಂಗ್ ನೋಡ್ತಿದ್ಯಾ? ಸುಧಾಮೂರ್ತಿ ಅವ್ರು ಬಿಡುವಿದ್ದಾಗ ದೇವಸ್ಥಾನದಲ್ಲಿ ಚಪ್ಪಲಿ ನೋಡ್ಕೊಂತಾರೆ, ಪ್ರಸಾದಕ್ಕೆ ತರಕಾರಿನೂ ಕಟ್ ಮಾಡ್ಕೊಡ್ತಾರೆ. ಅವ್ರು ಇದನ್ನೆಲ್ಲ ಕೆಲ್ಸ ಅಂತ ಮಾಡಲ್ಲ, ಸೇವೆ ಅಂತ ಮಾಡ್ತಾರೆ. ಅಂಥದ್ರಲ್ಲಿ ನಿಮ್ದೇನ್ ಬಿಲ್ಡಪ್? ನಿಜವಾದ ಲೆವೆಲ್ ನಾವು ಮಾಡೋ ಕೆಲ್ಸದಿಂದ ಡಿಸೈಡ್ ಮಾಡೋದಲ್ಲ, ನಾವು ಮಾಡೋ ಸಹಾಯದ ಮೇಲೆ ಡಿಸೈಡ್ ಮಾಡೋದು. ಅದು ಸರಿನೇ. ಸರಿ ಆದ್ರೆ ಏನಾಯ್ತಂತೆ? ಇದನ್ನೆಲ್ಲ ಅಣಿಸಿ ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಇಷ್ಟು ಲೇಟ್ ಆಗಿ ಮನೆಯಿಂದ ಆಚೆ ಇದೆಯಾ ಅಂತ ನಮ್ಮಮ್ಮ ಬೈತಾರೆ. ಹೌದೌದು, ಇಷ್ಟೊತ್ತಾಗ್ಲೇ ಅವ್ರ ಅಮ್ಮ ಟೆನ್ಷನ್ ಮಾಡ್ಕೊಂಡು ಆಟ ಆಡಕ್ ಹೋಗಿದ್ ಮಗು ಯಾಕೆ ಬರ್ಲಿಲ್ಲ ಅಂತ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ. ಏನು ಇವಾಗ ನಗೋಂತದ್ ಏನಿತ್ತು? ನಾನ್ ಕಾಮಿಡಿ ಮಾಡಿದ್ನಲ್ಲ. ಮಾಮೇದ ಮತ್ತಿನ್ನೇನ್ ಬಾಸು, ನೋಡಕ್ ಒಳ್ಳೆ 2 ಕತ್ತೆ ವಯಸ್ಸಾಗಿರೋ ತರ ಇಟ್ಕೊಂಡು ಆದ್ರೂ ಲೇಟ್ ಆಗಿ ಹೋದ್ರೆ ನಮ್ಮ ಅಮ್ಮ ಬೈತಾರೆ ಅಂತ ಅಳ್ತಾ ಇದೆಯಲ್ಲ. ನೀನು ನೋಡ್ದೆ ಇನ್ನೇನ್ ಅಳ್ಬೇಕಿತ್ತ? ಅದೇ ನಮ್ಮನ್ ನೋಡಮ್ಮ, ನಾವು ಬೀದಿಗೆ ಬಂದ್ರೆ ಸಾಕು, ಮನೆ ಅನ್ನೋದ್ ನೆನಪಿಗೆ ಬರಲ್ಲ. ಸತ್ಯ, ಅಲ್ಲಿ ನೋಡು ಟೀ ಬಂತು. ಏ, ಬಿಸಿ ಬಿಸಿ ಟೀ ಕುಡ್ದು ಕೆಲಸ ಸ್ಟಾರ್ಟ್ ಮಾಡೋಣ. ಹೂ ಕಣ್ರೋ, ನಡೀರಿ. ಅಮಲ್ ಬೇಬಿ ಬಾ, ನಿಂಗೊಂದು ಟೀ ಕೊಡಿಸ್ತೀನಿ. ಟೀ ಕುಡ್ದು ಎನರ್ಜಿ ತಗೋ. ನಂಗೆ ಟೀನು ಬೇಡ, ಏನು ಬೇಡ. ಯಾಕೆ? ಯು ಆರ್ ಎ ಕಾಂಪ್ಲೇನ್ ಬಾಯ್. ನಿನ್ಗೆ ಹೆಂಗ್ ಗೊತ್ತು? ನೀನ್ ನೋಡಿದ್ ಫಸ್ಟ್ ಡೇನೆ ಗೊತ್ತಾಯ್ತು. ಬಾ, ಟೀ ಕುಡಿ. ಮಾಮೇದ ಇಲ್ಲಿಂದ ಹೋಗೋಣ ಬಾರೋ.